ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ನಮ್ಮ ದೇಹದ ಒಂದು ಪ್ರಕೃತಿಗೆ ಅನುಗುಣವಾಗಿ ನಾವು ಯಾವುದಾದ್ರೂ ಒಂದು ಊಟ ಮಾಡೋದು, ತಿಂಡಿ ತಿನ್ನೋದು, ಯಾವುದೇ ಒಂದು ನಾವು ಆಹಾರ ತೊಗೊಬೇಕಾದ್ರೆ ಸೇವನೆ ನಮ್ಮ ದೇಹದ ಪ್ರಕೃತಿಗೆ ತಕ್ಕನಾಗಿ ತೊಗೊಬೇಕು. ಯಾಕೆಂದರೆ ಪ್ರತಿಯೊಬ್ಬರ ದೇಹನೂ ವಾತ ಪಿತ್ತ ಕಫದಿಂದನೇ ಆಗಿರ್ತದೆ. ಕೆಲವ್ದು ಜಾಸ್ತಿ ಇರುತ್ತೆ, ಕೆಲವ್ದು ಕಡಿಮೆ ಇರುತ್ತೆ. ಕೆಲವರಿಗೆ 3 ಚೆನ್ನಾಗಿ ಇದ್ದು ಅವರಿಗೆ ಆರೋಗ್ಯವಂತರಾಗಿರ್ತಾರೆ. ಕೆಲವ್ದು ಜಾಸ್ತಿ ಇರುತ್ತೆ, ಕೆಲವ್ದು ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಾವು ಅದನ್ನು ತಿಳ್ಕೊಂಡು ಅದು ಹೇಗೆ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ನಾವು ಮಲವಿಸರ್ಜನೆ ಆಗಿ ಮತ್ತು ಇದು ಮೂತ್ರ ವಿಸರ್ಜನೆ ಆದ ಮೇಲೆ ನಮ್ಮ ದೇಹ ತುಂಬ ನಮಗೆ ಹಗುರ ಅನಿಸಿದ್ರೆ ನಮ್ಮದು ಓಕೆ, ನಮಗೆ ಯಾವುದು ಊಟ ತಿಂದಿರ್ತೀವಲ್ಲೋ ಅವೆಲ್ಲ ನಮಗೆ ಆಗುತ್ತೆ ಅಂತ ಅರ್ಥ. ನಮಗೆ ಅಕಸ್ಮಾತ್ ಮಲವಿಸರ್ಜನೆ ಆಗಿ ಮೂತ್ರ ವಿಸರ್ಜನೆ ಆದ ಮೇಲೂ ನಮಗೆ ಇನ್ನೂ ದೇಹ ಭಾರ ಇದೆ, ನಮಗೇನೋ ಅಲ್ಲಿ ನೋವಿದೆ, ಇಲ್ಲಿ ನೋವಿದೆ, ಅಥವಾ ಸುಸ್ತಿದೆ, ಅಥವಾ ಏನೋ ಅಲರ್ಜಿ ಇದೆ ಅಂತ ಹೇಳಿದ್ರೆ ಅದು ಆ ಆಹಾರ ನಮಗೆ ಆಗೋದಿಲ್ಲ ಅಂತ ಗೊತ್ತಾಗುತ್ತೆ. ಮತ್ತು ನಾವು ಊಟ ಮಾಡಿದ ಮೇಲೂ ನಮಗೆ ತುಂಬ ಸುಸ್ತೆಲ್ಲ ಆಗಬಾರ್ದು. ಅಂದರೆ ಜಾಸ್ತಿ ಊಟ ಮಾಡಿ ಸುಸ್ತಾಗುತ್ತೆ ಯಾರಿಗಾದರೂ, ಹಾಗಂತಲ್ಲ. ಏನಾದ್ರು ತಿಂದಾಗ ನಮಗೆ ಸುಸ್ತು ಅನಿಸೋದು, ಅಥವಾ ನೋವು ಬರೋದು, ಇಲ್ಲ ಅಲರ್ಜಿ ಆಗೋದು, ಇಲ್ಲ ಮೈ ಮೇಲೆ ದಂಧೆ ಏನಾದ್ರು ಬಂದರೆ ಆ ಆಹಾರ ನಮಗೆ ಆಗೋದಿಲ್ಲ ಅಂತ ಅರ್ಥ ಮಾಡಿಕೊಂಡು ಆ ಆಹಾರಗಳನ್ನೆಲ್ಲ ನಾವು ತಗೊಳ್ಳದೇ ಇದ್ದರೆ ನಮಗೆ ನಾವು ನೋಡ್ಕೊಬೋದು. ಅಂದರೆ ಪ್ರತಿಯೊಂದಕ್ಕೂ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ನನಗೇನೋ ಆಗಿದೆ ಡಾಕ್ಟ್ರ್ ಇದು ಅಂತೇಳಿ ಪ್ರತಿ ಸಲ ಔಷಧಿ ತೊಗೊಳ್ಳೋ ಬದಲು ನಮಗೇನು ಅನುಕೂಲ ಆಗುತ್ತೆ, ನಮಗೆ ಯಾವುದು ತಿಂದರೆ ನಮಗೆ ಹಿತವಾಗುತ್ತೆ, ನಮಗೆ ಯಾವುದಕ್ಕೆ ತೊಂದರೆ ಆಗದೆ ಇರೋದಿಲ್ಲ, ನಿದ್ದೆಗೆ ತೊಂದರೆ ಆಗದೆ ಇರೋದು, ಓಡಾಡ್ಲಿಕ್ಕೆ ತೊಂದರೆ ಆಗದೆ ಇರೋದು, ಇದೆಲ್ಲ ಅಂತ ಅಂದ್ಕೊಂಡ್ರೆ ಅಂಥ ಆಹಾರ ನಾವು ಸೇವಿಸಿದ್ರೆ ನಮಗೆ ಡಾಕ್ಟ್ರ್ ಹತ್ರ ಪದೇ ಪದೇ ನಾವು ಹೋಗೋದು ಬೇಡ. ಧನ್ಯವಾದಗಳು.